ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾ ಹೇಳುವಂತಹ ವಿಷಯ ಏನಂತಂದ್ರೆ, ಸಿಂಹ ರಾಶಿಯವರಿಗೆ ಸೂಪರ್ ಡೂಪರ್ ಧಮಾಕ ಖುಷಿ ವಿಚಾರ. ಅಂದ್ರೆ ನೀವೇನ್ ಅನ್ಕೊಂತೀರಾ ಒಂದಿಷ್ಟು ನೆಮ್ಮದಿಯನ್ನ ಕಾಣುವಂಥದ್ದು ಈ ತಿಂಗಳಲ್ಲಿ. ಮಾಸಿಕ ತಿಂಗಳ ಭವಿಷ್ಯ ಏನ್ ಹೇಳ್ತದ ಅಂತಂದ್ರೆ ಖುಷಿ ವಿಚಾರ. ಯಾವಾಗ 16 ಕಳೆದ ನಂತರ, ಜನವರಿ 16 ಕಳೆದ ನಂತರ ಈ ಸಿಂಹ ರಾಶಿಯವರಿಗೆ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರ. ಅದೆಂತ ಯೋಗಗಳನ್ನ ಸಿದ್ಧಿಪಡಿಸ್ಕೊಳ್ತೀರ ಅಂದ್ರೆ, ಎಂದೆಂದು ಕಂಡರಿಯದಂತಹ ಒಳ್ಳೆಯ ಯೋಚನೆಗಳನ್ನ ಮಾಡ್ತೀರಾ. ಒಂದು ಒಳ್ಳೆಯ ಚಿಂತನೆ ಕಡೆಗೆ ನಿಮ್ಮ ಜೀವನವೂ ಹೋಗ್ತದ, ನಿಮ್ಮ ಜೊತೆಗಿರೋರ್ನ ಕರ್ಕೊಂಡು ಬರ್ತೀರಾ. ಒಳ್ಳೆಯ ಅದ್ಭುತವಾಗಿರತಕ್ಕಂತಹ ಯೋಗ. ಈ ವಿಡಿಯೋವನ್ನ ಯಾರು ಮಿಸ್ ಮಾಡಬೇಡಿ. ತುಂಬಾ ಅದ್ಭುತವಾಗಿರತಕ್ಕಂತಹ ಸಿಂಹ ರಾಶಿಯವರಿಗೆ ಅತ್ಯಂತ ಸೂಪರ್ ಡೂಪರ್ ಧಮಾಕಾದ. ಅದಕ್ಕಿಂತ ಮುಂಚಿತವಾಗಿ ಫಸ್ಟ್ ಟೈಮ್ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಹೆಂಗೆ ಇರ್ಲಿ. ಏನ್ ಗುರುಗಳು ಇವತ್ತು ಸೂಪರ್ ಡೂಪರ್ ಧಮಾಕ ಅಂತ ಹೇಳ್ಬಿಟ್ಟಾರಲ್ಲ ಸಿಂಹ ರಾಶಿಯವರಿಗೆ. ಸಿಂಹ ರಾಶಿಯವರಿಗೆ ಹಾಗದ ಅದ್ಭುತವಾಗಿರತಕ್ಕಂತಹ ಯೋಗವನ್ನ, ಅತ್ಯಂತ ಖುಷಿ ವಿಚಾರ, ಅತ್ಯಂತ ಸಂತೋಷಕರವಾಗಿರತಕ್ಕಂತ ಜೀವನ ಅದು ಸಿಂಹ ರಾಶಿಯವರಿಗಾಗಿರ್ತಕ್ಕಂಥದ್ದು. ಒಳ್ಳೆಯ ಕೆಲಸಗಳನ್ನ ಮಾಡಿ ಟೀಕೆಗಳು ಸಾಗುತ್ತವೆ, ಕೆಲಸಗಳು ಉಳಿಯುತ್ತವೆ ಅನ್ನುವಂತಹ ಮಾತನ್ನೇ ಹೇಳಬಲ್ಲೆ. ಈ ಎಲ್ಲರಿಗೂ ಇನ್ನೂ ಒಂದು ಖುಷಿ ವಿಚಾರ ನೋಡಿ. ಸಿಂಹ ರಾಶಿಯವರಿಗೆ ಏನ್ ಖುಷಿ ವಿಚಾರ ಅಂದ್ರೆ, ಜನವರಿ 26 ನಮಗೆಲ್ಲರಿಗೂ ಸಹಿತ ಗಣರಾಜ್ಯೋತ್ಸವ. ಎಲ್ಲರಿಗೂ ಹಬ್ಬ ಹರಿದಿನ ಖುಷಿ ವಿಚಾರ ಬಂದ್ರೆ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಹಿಂದೂಗಳನ್ನುವಂತಹ ಏಕೋ ಮನೋಭಾವನೆಯಿಂದ ನಮ್ಮ ಮನಸ್ಸು ಸಹಿತ ರಕ್ತ ಹೆಂಗ ಶುದ್ಧಿ ಆಗ್ತದೋ, ನಮ್ಮ ಜನವರಿ 26 ಬಂದ್ರು ಸಹಿತ ನಮ್ಮ ಭಾರತೀಯರೆಲ್ಲರಿಗೂ ಖುಷಿ ಆಗ್ತದ. ಸಿಂಹ ರಾಶಿಯವರಿಗೆ ಏನದ ಅಂತಂದ್ರೆ ನನಗೆ ಹೇಳಕ್ ಅಷ್ಟು ಆನಂದ ಆಗ್ತದ. ಈ ವಿಡಿಯೋವನ್ನ ನೋಡ್ತಾ ಇರಿ. ಅದ್ಭುತವಾಗಿರತಕ್ಕಂತ ಯೋಗಗಳನ್ನ ನಿಮಗೆಲ್ಲರಿಗೂ ಸಹಿತ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳುತ್ತಾ, ಏನದ ಗುರುಗಳ ಸಿಂಹ ರಾಶಿಯವರಿಗೆ ಅಂತ ಯೋಗಗಳು ಅಂತಂದ್ರೆ, ಗ್ರಹಗಳ ಸ್ಥಾನಮಾನಗಳನ್ನ ನೋಡೋದಾದ್ರೆ ಯಥಾಸ್ಥಿತಿಯಾಗಿ ಶನಿಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಶನಿಗ್ರಹ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಗುರುಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಕೇತುಗ್ರಹ ಮಕರ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ರಾಹುಗ್ರಹ ಕುಂಭ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿರ್ತಕ್ಕಂಥದ್ದು ಅಂದ್ರೆ, ಯಾವುದು ಬದಲಾವಣೆಗಳಾಗ್ತವೆ, ಯಾವ ತಾರೀಕಿಗೆ ಬದಲಾವಣೆಗಳಾಗ್ತವೆ ಅನ್ನುವಂಥದ್ದನ್ನ ನೋಡೋಣ. ಅಂದ್ರೆ ಮೊದಲೇದು ಶುಕ್ರ ಗ್ರಹ 13ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಒಂದು ಪ್ರವೇಶವನ್ನ ಮಾಡ್ತಾನೆ. ಆದ್ರೆ ಸೂರ್ಯಗ್ರಹ 14ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರಯಾಣವನ್ನ ಬೆಳೆಸ್ತಾನೆ. ಅದಕ್ಕಾಗಿ ಕುಜಗ್ರಹ ಏನ್ ಮಾಡ್ತದಂದ್ರೆ 16ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರಯಾಣವನ್ನ ಬೆಳೆಸ್ತಾನ. 17ನೇ ತಾರೀಕು ಬುಧಗ್ರಹ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾನೆ. ಈ 4 ಗ್ರಹಗಳು ಸಹಿತ ಮಕರ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ದ್ವಾದಶ ರಾಶಿ ಮೇಲೆ ಏನ್ ಪ್ರಭಾವ ಬೀಳ್ತವೆ, ಈ 12 ರಾಶಿ ಮೇಲೆ ಏನ್ ಪ್ರಭಾವ ಬೀರ್ತಾವ ಅಂದ್ರೆ, ಜನವರಿ 14 ನಂತರ ಮೊದ್ಲೇ ಹೇಳಿದೆ ಸಿಂಹ ರಾಶಿಯವರಿಗೆ ಸೂಪರ್ ಡೂಪರ್ ಧಮಾಕನೆ. ಯಾಕಂತಂದ್ರೆ ಅವರ ರಾಶಿಗೆ ಏನಂದ್ರೆ ಇಷ್ಟು ಬೇಗ ಶ್ರೀಮಂತರಾದ್ರ ಅನ್ನೋ ಆಶ್ಚರ್ಯ ಬರ್ತದ. ಏನಂತಂದ್ರೆ ಮೊದಲನೇ ಗ್ರಹ ಅಂದ್ರೆ ಮೊದಲನೇದಾಗಿರ್ತಕ್ಕಂತಹ ಗುರುಗ್ರಹ ನೋಡೋದಾದ್ರೆ ಒಳ್ಳೆಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಒಳ್ಳೆಯ ಸ್ಥಾನದಲ್ಲಿ ಇದ್ದಾನೆ. ನಿಮಗೆ ಅದೃಷ್ಟಕರವಾಗಿರ್ತಕ್ಕಂಥ ತಿಂಗಳದ ಇದು. ಕೆಲಸಕ್ಕೂ ಕಾರ್ಯಕ್ಕೂ ಸಹಿತ ಯಶಸ್ಸನ್ನ ಖಂಡಿತವಾಗಿ ಸಿದ್ಧಿಪಡಿಸ್ಕೊಳ್ತೀರ. ಶನಿ ನಿಮಗೆ ಅಷ್ಟಮದಲ್ಲಿದ್ರೂ ಕೂಡ ಕೆಲಸ ನಿಧಾನ ಆದ್ರೂ ಸಹಿತ ಧೈರ್ಯ ಬರ್ತದ, ಸಾಹಸ ಬರ್ತದ, ಶಕ್ತಿಯನ್ನು ಹೆಚ್ಚಿಸ್ಕೊಳ್ತೀರಾ.
ಎಲ್ಲಿ ದೈವ ಇರ್ತದ, ಎಲ್ಲಿ ಆತ್ಮ ಇರ್ತದ, ಅವ್ರಿಗೆ ಸೋಲಿರೋದಿಲ್ಲ. ಒಳ್ಳೆಯ ಪ್ರಭಾವ ಶಕ್ತಿಗಳಾಗಿರ್ತಾರೆ. ಯಾರು? ಸಿಂಹ ರಾಶಿಯವರಾಗಿರ್ತಕ್ಕಂಥ. ಮತ್ತೆ ಕಂಕಣ ಭಾಗ್ಯ ಕೂಡಿ ಬರ್ತದ. ಮತ್ತೆ ಸಿಂಹ ರಾಶಿಯವರಿಗೆ ಸಹಿತ ಶುಭ ಸುದ್ದಿ ಆಗಿರ್ತಕ್ಕಂಥದ್ದು. ಮತ್ತೆ ರಾಹುವಿನಿಂದ ಒಂದು ಸಂಚಾರ, ಅಂದ್ರೆ ರಾಹುವಿನಿಂದ ಒಂದು ಸಂಚಾರದಿಂದ 7ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತದ. ಇದರಿಂದ ರಾಹು ಒಳ್ಳೆಯ ಅವಕಾಶಗಳನ್ನ ಕೊಡ್ತಾನೆ. ಏನಂದ್ರೆ ಸಂಗಾತಿ ನಡುವೆ ಒಳ್ಳೆಯ ಸುಖ ಜೀವನವನ್ನ ಆರಂಭಿಸ್ತಕ್ಕಂಥದ್ದು. ಒಂದು ಜೀವನದಲ್ಲಿ ಏರುಪೇರುಗಳ ಗಂಡ ಹೆಂಡತಿ ಕಿತ್ತಾಡುವಾಗ ಸ್ವಲ್ಪ ಗಂಡನಾಗ್ಲಿ ಹೆಂಡತಿಯಾಗ್ಲಿ ಸಮಾಧಾನ ಪಡಿಸ್ಕೊಂಡು ಜೀವನವನ್ನ ಮುಂದೆ ಹೋಗೋದು. ಅದಕ್ಕಾಗಿ ಜನವರಿ 16 ಕಳೆದ ಮೇಲೆ ಒಂದೊಳ್ಳೆಯ ಸೂಪರ್ ಡೂಪರ್ ಯೋಗ ಯಾರಿಗೆ? ಸಿಂಹ ರಾಶಿಯವರಿಗೆ ಇರ್ತಕ್ಕಂಥ. ಗಂಡ ಹೆಂಡತಿಯರ ನಡುವೆ ಆಗುವಂತ ಜಗಳಗಳು ಸಹಿತ ನಿಲ್ತವೆ. ಒಂದು ರೀತಿ ಮನಸ್ಸಿಗೆ ನೋವುಂಟಾದ್ರೂ ಸಹಿತ ಆತ್ಮಸ್ಥೈರ್ಯ ಬರ್ತದ. ಮತ್ತೆ 8ನೇ ಮನೆಯಲ್ಲಿ ಸಂಚಾರದಿಂದ ಒಂದು ಆರೋಗ್ಯದಲ್ಲಿ ಅಂದ್ರೆ 8ನೇ ಮನೆ ಸಂಚಾರದ ಸ್ವಲ್ಪ ನಿಮ್ಗೆ ಸಿಂಹರಾಶಿಗೆ ಏನಂದ್ರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬಿಟ್ರೆ ಬೇರೇನೋ ಸಮಸ್ಯೆ ಇಲ್ಲ. ಅಂದ್ರೆ ಹಣಕಾಸು ಅಷ್ಟೇ ಬರ್ತದ, ಅಷ್ಟೇ ಖರ್ಚು ಮಾಡ್ತೀರ. ತುಂಬಾ ಹಣಕಾಸು ಬರ್ತದ, ಅಷ್ಟೇ ಖರ್ಚು ಮಾಡ್ತೀರ. ಯೋಚನೆ ಮಾಡಿ ದುಡ್ಡನ್ನ ಅಂದ್ರೆ ಜೋಪಾನವಿಟ್ಕೊಳ್ಳಿ. ಅಂದ್ರೆ ಕಷ್ಟ ಬಂದಾಗ ಕೊಡಿ, ಮತ್ತೆ ಕೊಡುವಂತರಿದ್ರೆ ಮಾತ್ ಕೊಡಿ ಬೇರೆಯವ್ರಿಗೆ. ಸುಮ್ನೆ ವ್ಯರ್ಥಕ್ಕೆ ಪ್ರಯತ್ನ ಮಾಡಬೇಡಿ ಅನ್ನುವಂತ ಮಾತನ್ನ ಹೇಳಿ, ಮತ್ತೆ ಯಾರು ಸಂಶೋಧನೆಯನ್ನ ಮಾಡ್ತೀರಾ ಅವ್ರಿಗೆ ಒಳ್ಳೆ ಯಶಸ್ಸು ಮತ್ತು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಎಲ್ಲಾ ಗ್ರಹಗಳು ಮತ್ತು ಕೇತು ಗ್ರಹ ಕೂಡ ಲಗ್ನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ದೈವದ ಕಡೆ ಆತ್ಮಕ್ಕೆ ಹೋಗ್ತೀರಾ. ದೈವದ ಬಗ್ಗೆ ದೇವರ ಮೇಲೆ ನಂಬಿಕೆ ಬರ್ತದ, ತುಂಬಾ ಕಾನ್ಸಂಟ್ರೇಷನ್ ಬರ್ತದ, ದೇವರ ಮೇಲೆ ಭಕ್ತಿ ಬರ್ತದ, ಭಾವ ಬರ್ತದ, ದೇವರ ಕಡೆ ಒಲವು ಬರ್ತದ. ಮತ್ತೆ ಇನ್ನೊಂದೇನಂದ್ರೆ ಕೆಟ್ಟ ವಿಚಾರಗಳು ತಲೆಯಲ್ಲಿ ಬರ್ತವೆ. ಕೆಟ್ಟ ವಿಚಾರಗಳನ್ನ ಚಿಂತನೆ ಮಾಡ್ತೀರಾ, ಮಂಥನೆ ಮಾಡ್ತೀರಾ. ಆದರೆ ಸ್ವಲ್ಪ ಜಾಗೃತರಾಗಿರಿ ಅನ್ನುವಂತ ಮಾತನ್ನ ಹೇಳಿ, ಇನ್ನುಳಿದ ಎಲ್ಲಾ ಗ್ರಹಗಳು ನಿಮ್ಮ ರಾಶಾಧಿಪತಿಯ ಸೇರಿಕೊಂಡು 6ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಇರ್ತದ. ಉದ್ಯೋಗ ಮಾಡುವಂತ ಸ್ವಲ್ಪ ಅಕ್ಕಪಕ್ಕದ ಒತ್ತಡ ಕಿರಿಕಿರಿ ಇರ್ತದ, ಆದ್ರೆ ನೆಮ್ಮದಿ ಇರ್ತದ. ನೆಮ್ಮದಿಯನ್ನ ಜೀವನವನ್ನ ಒಂದು ಒಳ್ಳೆಯ ಅವಕಾಶ ಸಿಗ್ತದ. ಅದನ್ನ ನಾನು ಹೇಳಬಲ್ಲೆ. ಒಳ್ಳೆಯ ಅವಕಾಶಗಳನ್ನ ಸಿದ್ಧಿಪಡಿಸ್ಕೊಡ್ತೀರ. ನಿಮ್ಮ ಶತ್ರುಗಳ ಮುಂದೆ ಜಯ ಆಗ್ತದ, ಒಳ್ಳೆಯ ಲಾಭಗಳಾಗ್ತದ. ಮತ್ತೆ ಸಾಲ ತೀರಿಸೋಕೆ ಇದೊಂದು ಒಳ್ಳೆ ಅವಕಾಶ. ಜನವರಿ ತಿಂಗಳು ಬ್ಯಾಂಕಿನಲ್ಲಿ ಲೋನ್ಗಳ ಅಪ್ಲಿಕೇಶನ್ ಹಾಕಿದ್ರೆ, ಅಪ್ಲೈ ಮಾಡಿದ್ರೆ ಅವು ಸಹಿತ ಸರಿ ಆಗ್ತದ. ಹಣಕಾಸಿನ ತೊಂದರೆಯಿಂದ ವಿಮುಕ್ತಗೊಳ್ತೀರ. ಮತ್ತೆ ಒಂದಿಷ್ಟು ಹಣ ಬರುವಂತ ಸಾಧ್ಯತೆಗಳಾಗ್ತವೆ. ಮತ್ತೆ ಆರೋಗ್ಯದ ಕಡೆ ದಯವಿಟ್ಟು ಸಹಿತ ಗಮನ ಕೊಡಿ. ಆರೋಗ್ಯವನ್ನ ಹಾಳು ಮಾಡ್ಕೋಬೇಡಿ ಅಂತಂದ್ರೆ ಮತ್ತೆ ಸ್ವಲ್ಪ ಆಕ್ಸಿಡೆಂಟ್ ಆಗುವಂತದ್ದು ತುಂಬಾ ಆಗ್ತದ ಸಿಂಹ ರಾಶಿಯವರಾಗಿರ್ತಕ್ಕಂಥದ್ದು. ಎಲ್ಲ ಸಿಂಹ ರಾಶಿಗೆ ಒಳ್ಳೇದೇ, ಎಲ್ಲವೂ ಸಹಿತ ಒಳ್ಳೇದೇ ಆಗುವಂತದ್ದು ಈ ಜನವರಿ ತಿಂಗಳಲ್ಲಿ. ಕೋರ್ಟ್ ಕಚೇರಿ ಮೊದಲಾಗಿ ನಿಮ್ಗೆ ಜಯನೇ ಸಿಗ್ತದ. ವಿದ್ಯಾರ್ಥಿಗಳಿಗಂತೂ ಹೇಳದೇ ಬೇಡ. ಒಂದಿಷ್ಟು ಪರೀಕ್ಷೆಗಳನ್ನ ಯಾರಾದ್ರೂ ಬರ್ತಿದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ ಏನಾರು ಬರ್ತಿದ್ರೆ ಒಳ್ಳೆಯ ಅಂಕಗಳನ್ನ ಸಿದ್ಧಿಪಡಿಸ್ಕೊಳ್ತೀರ. ರೈತರಿಗಂತೂ ತುಂಬಾ ಖುಷಿ ವಿಚಾರ. ಯಾಕೆ ಹೇಳಿ, ನಾನು ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋವನ್ನ ಆದಷ್ಟು ಅಯ್ಯಪ್ಪ ಸ್ವಾಮಿಗಳು ಯಾರ್ಯಾರು ಇರ್ತಾರ ಅವ್ರಿಗೆಲ್ರಿಗೂ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ಏನಪ್ಪಾ ಅಂದ್ರೆ ತುಂಬಾ ದುಃಖದ ವಿಚಾರ ಏನಂತಂದ್ರೆ, ಈ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕೊಂಡು ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ದರ್ಶನವನ್ನ ಮಾಡ್ಕೊಂಡ್ ಬರ್ತಿರ್ತಾರಲ್ಲ, ಎಲ್ಲಿ ನೋಡಿದ್ರು ಸಹಿತ ಅತ್ಯಂತ ತುಂಬಾ ನೋವಿನಿಂದ ಹೇಳುವಂತ ಸಂಗತಿ. ಯಾಕಂತಂದ್ರೆ ಎಲ್ಲ ಅಯ್ಯಪ್ಪ ಸ್ವಾಮಿ ಹೋಗುವಂತ ಸನ್ನಿಧಾನಕ್ಕೆ ಏನು ಹೋಗ್ತಾರಲ್ಲ, ಅವ್ರ ಕಾರುಗಳು ಬರೀ ಆಕ್ಸಿಡೆಂಟ್ ಎಲ್ಲಿ ನೋಡಿದ್ರು ಅವ್ರದ್ದೇ. ಯಾಕೆ ಗೊತ್ತಾಗ್ಬಿಡ್ತದ. ಅರ್ಶನ ಕುಂಕುಮ ಗಂಧ ಎಲ್ಲ ಗಾಡಿಗೆ ಚಿತ್ರ ಮುಂದೆ ಅಯ್ಯಪ್ಪನ ಫೋಟೋ ಇರ್ತದ, ಹಾರಗಳನ್ನೆಲ್ಲ ಹಾಕಿರ. ಬರೇ ಎಲ್ಲಿ ನೋಡಿದ್ರೆ ಆಕ್ಸಿಡೆಂಟ್. ಯಾಕ ನೀವ್ ಅನ್ಬೋದು, ಅಯ್ಯಪ್ಪನ ಸನ್ನಿಧಾನ ಬರಕ ಹೋಗ್ತೇವಿ, ಅಯ್ಯಪ್ಪ ಅವ್ರನ್ನೇ ಕಾಪಾಡಲ್ಲ, ನಮ್ನ ಹೆಂಗ್ ಕಾಪಾಡ್ತಾನೆ ಅನ್ನುವಂಥದ್ದು ನಿಮ್ ಮನಸ್ಸೊಳಗಿರ್ತದ. ದೇಹ ಅನ್ನೋದು ನೀರಿನ ಬಾಟ್ಲ್ ಇದ್ದಂಗ. ಅಂದ್ರೆ ನಾವು ಶುದ್ಧವಾಗಿ ಹೋಗ್ಬೇಕು. ಈಗ ನಾವು ಅಯ್ಯಪ್ಪನ ಸನ್ನಿಧಾನಕ್ಕೆ ಹೋಗ್ತೇವೆ, ಇಷ್ಟು ಶುದ್ಧವಾಗಿರ್ತೇವೆ. ನಾವೇನ್ ಮಾಡ್ತೇವಿ, ಇದಕ್ಕೆ ಗುಟ್ಕಾ ತಿಂತೇವಿ, ಏನಾರೋ ಎಣ್ಣೆ ಹೊಡಿತೇವಿ, ಮಧ್ಯೆ ಏನಾರೋ ಬೇಡದೇ ಇರೋ ವಿಚಾರಗಳನ್ನ ತಲೆ ಹಾಕೊಂತೇವಿ. ಎಲ್ಲ ಕೆಟ್ಟ ವಿಚಾರಗಳನ್ನ ಮಾಡ್ಕೊಂಡು ನಾವೇನ್ ಮಾಡ್ತೇವೆ ಅಂದ್ರ ಇದನ್ನೆಲ್ಲ ಮದ ಮಾತ್ಸರ್ಯವನ್ನ ತುಂಬಿಕೊಂಡು ಹಿಂಗ ಕಲುಷಿತವಾಗಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಹೋಗ್ತೇವಿ. ಅಯ್ಯಪ್ಪ ಕಾಪಾಡಂದ್ರೆ ಹೆಂಗ್ ಕಾಪಾಡ್ತಾನ ನಿಮ್ನೆ?
ನಾನೇನಂತಂದ್ರೆ ಅಷ್ಟೆಲ್ಲಾ ಭಕ್ತಿಯಿಂದ 48 ದಿವಸ ಅಷ್ಟೆಲ್ಲಾ ಭಕ್ತಿಯಿಂದ ವೃತ ಪೂಜೆನ ಮಾಡಿರ್ತೀರ. ಆ ಡೈವರ್ ಸಹಿತ ಮಾಡಿರೋದಕ್ಕೆ ನೀವೆಲ್ಲಾ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಯಾವತ್ತೂ ದಯವಿಟ್ಟು ಕೇಳ್ಕೊಂತೀನಿ, ಈ ವಿಡಿಯೋನ ಅಯ್ಯಪ್ಪ ಸ್ವಾಮಿ ಯಾರ್ಯಾರು ಹೋಗ್ತಾ ಇದ್ರೆ ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಹೋಗೋರಿಗೆ ಶೇರ್ ಮಾಡಿ. ಡೈವರ್ಗಳನ್ನ ಆಗಾಗ ನಿದ್ದೆ ಬಂದ್ರೆ ಒಂದ್ ತಾಸ್ ಮಲ್ಗಿಸಿ, ಅಯ್ಯಪ್ಪನ್ ಇಷ್ಟು ಗಂಟೆಗೆ ಬಾ ಅಂತ ಏನ್ ಹೇಳಿಲ್ಲ, ಒಂದ್ ತಾಸ್ ಮಲ್ಕೊಳ್ಳಿ, ರೆಸ್ಟ್ ಮಾಡಿ, ಆರಾಮಾಗಿ ಅಯ್ಯಪ್ಪನ ದರ್ಶನ ಮಾಡ್ಕೊಂಬಿಡಿ. ಈಗ ಹೆಂಗ ಶುದ್ಧವಾಗಿ ನೀರಿರ್ತದ ಹಂಗ ಬರುವಾಗ ಸಹಿತ ಶುದ್ಧವಾಗಿ ಬನ್ನಿ. ಆಮೇಲೆ ನೀವು ಗಲೀಜ್ ಮಾಡ್ಕೊಳ್ಳಿ, ನಿಮ್ನ ಯಾರು ಕೇಳೋದಿಲ್ಲ. ಹೋಗುವಾಗ ಸಹಿತ ಶುದ್ಧವಾಗಿ ಹೋಗಿ ಶುದ್ಧವಾಗಿ ಬನ್ನಿ. ಈ ರೀತಿಯಾಗಿ ಗಲೀಜ್ ಮಾಡ್ಕೋಬೇಡಿ. ಎಷ್ಟು ಫಸ್ಟ್ಗೆ ಎಷ್ಟು ನೀರು ಶುದ್ಧವಾಗಿತ್ತು ಗಲೀಜ್ ಆಗಿರ್ತದ. ಗಲೀಜ್ ಮಾಡ್ಕೊಂಡ್ ಬಂದ್ಬಿಟ್ರೆ ದೇಹ ಗಲೀಜ್ ಆದ್ರೆ ಅಯ್ಯಪ್ಪ ಸಹಿತ ಕಾಪಾಡೋದಿಲ್ಲ. ಎಲ್ರಿಗೂ ಮನ್ಸಲ್ಲಿ ಇರ್ತದ, ಅಯ್ಯಪ್ಪ ಗಾಡಿಯಲ್ಲಿ ಹೋಗೋರ್ನೇ ಕಾಪಾಡಲ್ಲ, ನಮ್ಮಂತ ಮೇಲೆ ಕಾಪಾಡ್ತಾನೆ ಅಂದ್ರೆ, ನೀನ್ ಈ ತರ ಗಲೀಜ್ ಮಾಡ್ಕೊಂಡೋದ್ರೆ ನಿನ್ನ ಅಯ್ಯಪ್ಪ ಕಾಪಾಡ್ತಾನ? ನೀವ್ ಒಳ್ಳೆಯ ಭಕ್ತಿ ಮನಸ್ಸು ಶುದ್ಧವಾಗಿದ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡು ಹೋದ್ರೆ ತಡೆಯೋ ಶಕ್ತಿ ಯಾರಪ್ಪಗೂ ಸಾಧ್ಯ ಇಲ್ಲ ಅಂತ. ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಹೋಗ್ರಿ. ಅಯ್ಯಪ್ಪ ಅಂತ ನಾನ್ ನಂಬಿರೋ ದೈವ ಅಂದ್ರೆ ಅಯ್ಯಪ್ಪ. ತುಂಬಾ ಎಷ್ಟು ಕಟ್ಟಾನಿಟ್ಟ ಆಚರಣೆಯನ್ನ ಮಾಡ್ತೀರಾ, ಅಯ್ಯಪ್ಪ ಕೈ ಹಿಡ್ದೇ ಹಿಡಿತಾನೆ. ಯಾರೆಲ್ಲ ಅಯ್ಯಪ್ಪನ ಭಕ್ತರಾಗಿರ್ತಕ್ಕಂಥವ್ರು ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಖುಷಿ ಆಗ್ತದೆ. ಆದರೆ ಹೋಗುವಂತ ಅಯ್ಯಪ್ಪ ಸ್ವಾಮಿ ಭಕ್ತಗಳು ಶುದ್ಧ ಮನಸ್ಸಿನಿಂದ ಹೋಗಿ ನಿಮ್ಮ ಕಷ್ಟಗಳನ್ನೆಲ್ಲ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಬೇಡ್ಕೊಳ್ರಿ. ಎಲ್ಲ ಭಗವಂತ ಪರಿಹರಿಸ್ತಾನ, ನಂಬಿಕೆ ಇದ್ದೇ ಇರ್ತದ. ಬೇಗ ಬಂದು ಅಯ್ಯಪ್ಪನ ಮನೆಗೆ ಏನ್ ಕೆಲಸ ಕಾರ್ಯಗಳನ್ನ ವಿಳಂಬ ಮಾಡ್ತಾರ ಮುಂದುವರ್ಸ್ಕೊಂಡು ಜೀವನಮಾನ ಮಾಡಿ. ಅಯ್ಯಪ್ಪ ನೀವೇನ 18 ದಿನ ಆಗ್ಲಿ 3 ದಿನ ಆಗ್ಲಿ 5 ದಿನ ಮಾಲೆ ಹಾಕಿರ್ತಾರಲ್ಲ, ಅಯ್ಯಪ್ಪ ಕೊಟ್ಟೆ ಕೊಡ್ತಾನ. ಯಾವತ್ತು ಜನರ ಮುಂದೆ ಕಷ್ಟ ಹೇಳೋದ್ರ ಬಗ್ಗೆ ಸಮಸ್ಯೆ ಇಲ್ಲ, ಭಗವಂತನ ಮುಂದೆ ಹೇಳ್ಕೊಳ್ಳಿ, ಎಲ್ಲಾ ಕಷ್ಟಗಳು ಪರಿಹಾರ ಆಗ್ತವೆ. ಅದಕ್ಕಾಗಿ ಅಯ್ಯಪ್ಪ ಅನ್ನೋದೇನಂತಂದ್ರೆ ಅಂದ್ರೆ ಅಕ್ಕರೆ ಅಂದ ಕರೆದು, ಅಂದ್ರೆ ಯಾರಿಗೂ ಸಹಿತ ಅಂದ್ರೆ ಪಡಿ ತುಂಬ್ತಿರಲ್ಲ, ಪಡಿ ತುಂಬುವಾಗ ದೋಷವನ್ನ ಮಾಡೋದಿಲ್ಲ, ಎಲ್ರಿಗೂ ಸಹಿತ ಒಳ್ಳೇದ್ ಮಾಡೋದು ಅಯ್ಯಪ್ಪ. ಅಂದ್ರೆ ಎಲ್ಲವನ್ನ ಕೊಟ್ಟು ನೋಡ್ತಾನೆ ಕಸ್ಕೊಂಡು ಒಳ್ಳೆಯ ಶಕ್ತಿ ಪವರ್ಫುಲ್ ದೇವರು ಅಂದ್ರೆ ಅಯ್ಯಪ್ಪನ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ಶುದ್ಧ ಮನಸ್ಸಿನಿಂದ ಹೋಗಿ ಶುದ್ಧ ಮನಸ್ಸಿನ ಡೈವರ್ಗಳಿಗೆ ಕೈ ಮುಗಿದು ಕೇಳ್ಕೊಂತೇನೆ. ನನ್ ಕೈ ಹಿಂಗೆ ಇರ್ತದ ಡೈವರ್ಗಳಿಗೆ, ಯಾಕಂದ್ರೆ ಅವ್ರನ್ನ ಕರ್ಕೊಂಡು ನಿಮ್ಮ ಹಿಂದೆ ತುಂಬಾ ಹೆಂಡ್ರು ಮಕ್ಕಳು ತುಂಬಾ ನಿಮ್ ನಂಬ್ಕೊಂಡಿರ್ತಾರೆ, ಅಕ್ಕ ತಂಗಿಯರು ಇರ್ತಾರೆ, ಅಣ್ಣ ತಮ್ಮಂದಿರ್ ಇರ್ತಾರೆ. ದಯವಿಟ್ಟು ಸಹಿತ ನಿಮ್ ನಂಬ್ಕೊಂಡು 20 ಜನ ಅಯ್ಯಪ್ಪ ಸ್ವಾಮಿ ಮಾಲೆಯರ್ ಕೂತಿರ್ತಾರೆ, ಅವ್ರನ್ನ ಕ್ಷೇಮವಾಗಿ ಕರ್ಕೊಂಡು ಲಾಭವಾಗಿ ಬನ್ನಿ ಅನ್ನೋದೇ ನನ್ನ ಅಭಿಲಾಷೆ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ, ಮಕರ ಸಂಕ್ರಾಂತಿ ಶುಭವಾಗ್ಲಿ ಅನ್ನುವಂಥದ್ದು ಮಾತನ್ನ ಹೇಳಿ, ಬಯಸಿದ್ದೆಲ್ಲ ಸಿಕ್ಕರೆ ಅದು ದೇವರ ಪ್ರೀತಿ ಆಗ್ತದ, ಎಷ್ಟೇ ಬಯಸಿದ್ರು ಸಿಕ್ಕಿಲ್ಲ ಅಂದ್ರೆ ಅದು ದೇವರ ರಕ್ಷಣೆ ಆಗ್ತದ ಅನ್ನುವಂತ ಮಾತನ್ನ ಹೇಳಬಲ್ಲೆ. ಹಣ ಇದ್ದವನ್ ಬಳೆ ಹೆಣ್ಣಿಲ್ಲ ನೋಡಿ, ಹಣ ಇದ್ದವನ್ ಬಳಿ ಹೆಣ್ಣಿಗೆ ಬೆಲೆ ಇಲ್ಲ, ಗುಣ ಇದ್ದವನ್ ಬಳಿ ಹೆಣ್ಣಿಗೆ ಋಣ ಇಲ್ಲ. ಅಷ್ಟೇ ಈ ಸಮಾಜದೊಳಗೆ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಎಲ್ಲಾ ಬಂದ್ಮೇಲೆ ಅಹಂಕಾರ ಪಡ್ದೆ, ಅಹಂಕಾರ ಏನಂತಂದ್ರೆ ಕಣ್ಣಿಗೆ ಬಿದ್ದ ಧೂಳಿನಂತೆ. ಸ್ವಚ್ಛ ಮಾಡಿಕೊಳ್ಳೋದು ಅಂದ್ರೆ ಸ್ವಚ್ಛ ಮಾಡ್ಕೊಳ್ಳೋದೇ ಇದ್ರೆ ನಮ್ಗೇನು ಕಾಣೋದಿಲ್ಲ. ಅಂದ್ರೆ ಅಹಂಕಾರ ಅಂದ್ರೆ ಧೂಳು ಬಿದ್ದಂಗ, ಅದು ಸ್ವಚ್ಛ ಮಾಡಕ್ ಏನು ಕಾಣೋದಿಲ್ಲ. ಅಂದ್ರೆ ಮನುಷ್ಯರನ್ನ ಅಳೆಯಬೇಕಾದದ್ದು ಅವರ ಶ್ರೀಮಂತಿಕೆ ಅಂತ ಅಲ್ಲ, ಹೃದಯವಂತಿಕೆಯಿಂದ ಅಳಿತಕ್ಕಂಥದ್ದು. ಅದಕ್ಕಾಗಿ ನಾವೆಲ್ಲರೂ ಸಹಿತ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಂಡು ಸಿಂಹರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ ಅಂದ್ರೆ ಈ ವಿಡಿಯೋವನ್ನ ಅಯ್ಯಪ್ಪ ಸ್ವಾಮಿ ಅವ್ರಿಗೂ ಶೇರ್ ಮಾಡಿ, ಸಿಂಹರಾಶಿಯವ್ರಿಗೂ ಶೇರ್ ಮಾಡಿ. ಆದಷ್ಟು ಈ ವಿಡಿಯೋಗಳನ್ನ ಎಲ್ರು ನೋಡಿ, ತುಂಬಾ ಪರಿಪೂರ್ಣವಾಗಿರ್ತಕ್ಕಂಥ ಅರ್ಥ ಅದ ಇದರಲ್ಲಿ. ಅದಕ್ಕಾಗಿ ಇದನ್ನ ಎಲ್ರಿಗೂ ಸಹಿತ ಒಳ್ಳೇದಾಗ್ಲಿ. ಆದ್ರೆ ನಿಮ್ಮ ಪ್ರಯತ್ನವನ್ನ ಬಿಡದೆ ಹೇಳಿ. ಯಾರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕದೇ ಇರೋ ಸಹಿತ ದೇವ್ರ ಮೇಲೆ ನಂಬಿಕೆ ಬಿಡಬೇಡಿ. ಯಾಕೆ ಹೇಳಿ ಅಂದ್ರೆ ಪ್ರಯತ್ನ ಎಂಬುದು ಬೀಜ ಇದ್ದಂಗೆ. ಪ್ರಯತ್ನ ಅನ್ನೋದೇನೋ ಬೀಜ ಇದ್ದಂಗೆ, ಬಿತ್ತುತ್ತಲೇ ಇರಿ. ಅಂದ್ರೆ ಪ್ರಯತ್ನ ಅನ್ನೋದು ಬೀಜ ಇದ್ದಂಗೆ, ಬಿತ್ತುತ್ತಲೇ ಇರಿ. ಚಿಗುರಿದ್ರೆ ಮರ ಆಗ್ರಿ, ಇಲ್ವಾದ್ರೆ ಮಣ್ಣಿಗೆ ಗೊಬ್ಬರ ಆಗಿ. ಇಷ್ಟೇ ಜೀವನವನ್ನ ಹೇಳ್ತಾ ಅಂದ್ರೆ ಎಲ್ಲರಿಗೂ ಸಹಿತ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಮತ್ತೆ ಜನವರಿ 26 ನಮಗೆ ಗಣರಾಜ್ಯೋತ್ಸವದ ಹಬ್ಬವನ್ನ ಆಚರಿಸೋಣ. ಎಲ್ರಿಗೂ ಸಹಿತ ಶುಭವಾಗ್ಲಿ. ಎಲ್ರಿಗೂ ಸಹಿತ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅಂತ ಹಾಕಿ ಮತ್ತೆ ಗಣರಾಜ್ಯೋತ್ಸವದ ಶುಭಾಶಯಗಳಂತ ಎಲ್ರಿಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಿ. ಆದಷ್ಟು ನಮ್ಮ ಭಾರತೀಯ ಹಬ್ಬಗಳನ್ನ ವಿಜೃಂಭಣೆಯಿಂದ ಆಚರಿಸೋಣ ಅನ್ನೋದೇ ನನ್ನ ಅಭಿಲಾಷೆ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯ. ನಮಸ್ಕಾರಗಳು.
ಸರ್ವೇ ಜನಃ ಸುಖಿನೋ ಭವಂತು.